ನಮ್ಮ ಜೀವನ ಸೀರೀಸ್ ಅಲ್ಲಿ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಬರ್ತಾ ಇದೆ. ಎಷ್ಟು ಜನಕ್ಕೆ ಇದು ರೀಚ್ ಆಗ್ತಾ ಇದೆ ನಂಗೆ ಗೊತ್ತಿಲ್ಲ. ಬಟ್ ಯಾರ್ಯಾರು ನೋಡ್ತೀರಾ ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬಿಕಾಸ್ ಅದೇ ನಮಗೆ ಮೋಟಿವೇಟ್ ಮಾಡೋದು ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋದಕ್ಕೆ. ಬಿಕಾಸ್ ಶೂಟ್ ಮಾಡೋದಿರ್ಬೋದು, ಎಡಿಟ್ ಮಾಡೋದಿರ್ಬೋದು, ಸ್ವಲ್ಪ ನಮ್ಮ ಬ್ಯುಸಿ ಲೈಫಲ್ಲಿ ಕಷ್ಟ ಅನ್ಸಿದ್ರು ನಾನು ಇಷ್ಟಪಟ್ಟು ಮಾಡ್ತಾ ಇರೋ ಒಂದು ಕೆಲಸ ಇದು. ಸೊ ಆದಷ್ಟು ಸಪೋರ್ಟ್ ಮಾಡಿ. ಸೊ ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಅದೇ ಅಡಿಕ್ಷನ್. ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಅಡಿಕ್ಷನ್ಸ್ ಇದ್ದೇ ಇರುತ್ತೆ. ಕೆಲವ್ರಿಗೆ ಫೋನ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲ್, ಪೋರ್ನೋಗ್ರಫಿ ಆ್ಯಂಡ್ ಜಂಕ್ ಫುಡ್ ಅಂತೂ ಎಷ್ಟು ಕಾಮನ್ ಆಗಿಬಿಟ್ಟಿದೆ. ಅದರಿಂದ ಹೊರಗೆ ಬರೋದಕ್ಕೆ ತುಂಬ ಜನ ಪ್ರಯತ್ನ ಪಡ್ತಾ ಇರ್ತೀರಾ. ಹೇಗೆ ಬರೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಬಿಕಾಸ್ ನಮ್ಮ ಜೊತೆಗಿದ್ದಾರೆ ಮಿಸ್ಟರ್ ಸುಭಾಷ್. MSc ಇನ್ ಕಾಗ್ನೇಟಿವ್ ನ್ಯೂರೋ ಸೈನ್ಸ್ ಮಾಡಿದ್ದಾರೆ ಹಾಗೂ ಕೌನ್ಸಿಲರ್ ಆಗಿ ವರ್ಕ್ ಮಾಡಿದ್ದಾರೆ. ಮುಂಚೆ ನಿಮಾನ್ಸ್ನಲ್ಲಿದ್ರು, ಇವಾಗ ಪ್ರೆಸೆಂಟ್ಲಿ ವಾಸವಿ ಹಾಸ್ಪಿಟ್ಲಲ್ಲಿ ನೀವು ಇವ್ರನ್ನ ಭೇಟಿ ಮಾಡ್ಬೋದು. ಸೊ ನಿಮ್ಮೆಲ್ಲರ ಪ್ರಶ್ನೆ ಇನ್ಸ್ಟಾಗ್ರಾಮ್ ಮೂಲಕ ನಮಗೆ ರೀಚ್ ಆಗಿದೆ. ಕೆಲವು ರಿಯಲ್ ಲೈಫ್ ಇನ್ಸಿಡೆಂಟ್ನ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಹೇಗೆ ಈ ಒಂದು ಅಡಿಕ್ಷನ್ ಇಂದ ನಿಮಗೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಆಗಿದೆ, ನಿಮ್ಮ ಹೆಲ್ತ್ ಇಶ್ಯೂ ಆಗಿದೆ ಅಂತ. ಸೊ ಇದೆಲ್ಲದಕ್ಕೂ ಇವತ್ತು ಆನ್ಸರ್ ತಿಳ್ಕೊಳ್ಳೋಣ. ಲೆಟ್ ಸ್ಟಾರ್ಟ್. ಸೊ ಸುಭಾಷ್ ಅವರೇ, ಐ ಥಿಂಕ್ ಯು ಆರ್ ದಿ ಮೋಸ್ಟ್ ಅವೈಟೆಡ್ ಗೆಸ್ಟ್. ಯಾಕಂದ್ರೆ ನೀವು ಮಾತಾಡುವಂಥ ಟಾಪಿಕ್ ಇವತ್ತು ಎಷ್ಟೊಂದು ಜನದ ಪ್ರಾಬ್ಲಮ್ ಇದು. ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆದವ್ರು ಎಲ್ರಿಗೂ ಇದೆ ಅಡಿಕ್ಷನ್ಸ್. ಒಂದಲ್ಲ ಒಂದು ಅಡಿಕ್ಷನ್ ಇದ್ದೇ ಇರುತ್ತೆ. ಫಸ್ಟ್ ಕ್ವೆಶನ್ ನಿಮಗೆ ನಾನು ಕೇಳಬೇಕು, ಅಡಿಕ್ಷನ್ ಇರೋರು ಎಲ್ರಿಗೂ ರಿಯಲೈಸೇ ಆಗಲ್ಲ ನಾವು ಅಡಿಕ್ಟ್ ಆಗಿದ್ದೀವಿ ಅಂತ. ನಾವು ಹೇಗೆ ತಿಳ್ಕೊಳ್ಳೋದು, ವೆದರ್ ಇಟ್ ಈಸ್ ಫೋನ್, ಆಲ್ಕೋಹಾಲ್, ಸ್ಮೋಕಿಂಗ್ ಯಾವುದೇ ಇರ್ಬೋದು, ನಾವು ಅದಕ್ಕೆ ಅಡಿಕ್ಟ್ ಆಗಿದ್ದೀವಿ ಅಂತ ಏನೇನು ಸೈನ್ಸ್ ಇರುತ್ತೆ? ರೈಟ್. ನೋಡಿ, ಫಸ್ಟ್ ಆಫ್ ಆಲ್ ಯಾರಿಗೂ ನಾವು ಅಡಿಕ್ಟ್ ಆಗಿದ್ದೀವಿ ಅಂತ ಹೇಳ್ಕೊಳ್ಳೋ ಕಂಫರ್ಟಬಲ್ ಅನ್ಸಲ್ಲ, ಹೌದಲ್ವಾ? ನಮ್ಗೆ ಅಡಿಕ್ಷನ್ ಇರಬಹುದು, ಆದರೆ ನಾನೇನಷ್ಟು ಅಡಿಕ್ಟ್ ಆಗಿಲ್ಲ ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನೋ ಒಂದು ರೀತಿಯಾದ ಸಮಾಧಾನ, ಹೌದಲ್ವಾ? ಹಾಗಾದ್ರೆ ನಮಗೆ ಅಡಿಕ್ಟ್ ಆಗಿದ್ದೀವಿ ಯಾವುದೋ ಒಂದು ವಿಚಾರಕ್ಕೆ ಅಂತ ಹೇಗೆ ತಿಳ್ಕೊಬೇಕು? ಒಂದು, ಆಲ್ರೆಡಿ ಸುತ್ತಮುತ್ತ ಇರೋರು ಹೇಳ್ತಾ ಇರ್ತಾರೆ, ನೀನು ತುಂಬ ಫೋನ್ ನೋಡ್ತೀಯಾ, ಅಥವಾ ನೀನು ತುಂಬ ಯಾವ್ದು ಗೇಮ್ಸ್ ಆಡ್ತೀಯಾ, ಅಥವಾ ನೀನು ತುಂಬ ಹೊತ್ತು ಆಲ್ಕೋಹಾಲ್, ಸ್ಮೋಕಿಂಗ್ ಇತ್ಯಾದಿಯಲ್ಲಿ ಟೈಮ್ ವೇಸ್ಟ್ ಮಾಡ್ತೀಯಾ ಇತ್ಯಾದಿಗಳನ್ನು ಹೇಳ್ತಾ ಇರ್ತಾರೆ. ಆದರೆ ನಮಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಅಥವಾ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ. ಯಾರೋ ನಮ್ಮನ್ನು ದೂಷಿಸ್ತಾ ಇದ್ದಾರೆ ಅಂತ ಅನ್ಸ್ಲಿಕ್ಕೆ ಶುರು ಆಗುತ್ತೆ. ಆದರೆ ನಾವೇ ಗಮನಿಸಬಹುದಾದಂತಹ ಒಂದಷ್ಟು ಸೈನ್ಸ್ ಇದೆ. ಉದಾಹರಣೆಗೆ, ಆ ಅಡಿಕ್ಷನ್ಸ್ನ ಕಾರಣವಾಗಿ ನಮ್ಮ ನಿದ್ರೆ ಕಡಿಮೆ ಆಗೋದು, ನಿದ್ದೆ ಹಾಳಾಗೋದು, ಅಥವಾ ಯಾವುದಾದ್ರೂ ಒಂದು ಕೆಲಸವನ್ನ, ಯಾವುದಾದ್ರೂ ಒಂದು ಟಾಸ್ಕನ್ನು ಅವಾಯ್ಡ್ ಮಾಡಿ ಅದರಲ್ಲಿ ತೊಡಗೋದು. ಉದಾಹರಣೆಗೆ ಗೇಮಿಂಗ್ ಆಡ್ಲಿಕ್ಕೋಸ್ಕರ ಶಾಲೆಯನ್ನು ತಪ್ಪಿಸುವಂಥದ್ದು, ಅಥವಾ ಫೋನ್ ನೋಡೋಕೆ, ಅಥವಾ ಬೇರೆ ಯಾವುದಾದ್ರೂ ಸ್ಮೋಕಿಂಗ್, ಆಲ್ಕೋಹಾಲ್ ಪಾರ್ಟೀಸ್ಗೋಸ್ಕರ ಕೆಲಸಕ್ಕೆ ರಜಾ ತಗೊಳ್ಳುವಂಥದ್ದು, ಅಥವಾ ಕೆಲಸದಲ್ಲಿದ್ದಾಗ ನಾನು ಎಷ್ಟು ಬೇಗ ಮನೆಗೆ ಹೋಗ್ತೀನೋ ಅಂತ ಯೋಚನೆ ಶುರುವಾಗುವಂಥದ್ದು. ಸೊ ಇದೆಲ್ಲವೂ ನಮ್ಗೇನು ಸೂಚಿಸುತ್ತೆ? ನಿಮ್ಮ ಅಡಿಕ್ಷನ್ಸ್ ಅಥವಾ ನೀವು ಹೇಳಿದ ಹಾಗೆ ನಿಮ್ಮ ಅಭ್ಯಾಸಗಳು ಕೇವಲ ಆ ಟೈಮ್ನಲ್ಲಿ ಮಾತ್ರ ಮೀಸಲಾಗಿಲ್ಲ, ಅದು ನಿಮ್ಮ ಕೆಲಸ, ನಿದ್ರೆ, ಊಟ ಈ ಎಲ್ಲದರಲ್ಲಿ ವ್ಯಾಪಿಸ್ಬಿಟ್ಟಿದೆ ಅಲ್ವಾ? ಆಗ ನಾವು ಅರ್ಥ ಮಾಡ್ಕೋಬೇಕು ನಾವು ಅಡಿಕ್ಟ್ ಆಗಿದ್ದೀವಿ ಅಂತ ಹೇಳಿ. ಅಡಿಕ್ಷನ್ ಇಸ್ ನಥಿಂಗ್ ಬಟ್ ಅ ಇಂಟೆನ್ಸ್ ಕ್ರೇವಿಂಗ್. ನಾನು ಯಾಕೆ ಈ ಕ್ವೆಶನ್ ಕೇಳಿದೆ ಅಂದರೆ, ಒಂದು ಡಯಾಬಿಟಿಸ್ ಬಂದರೂ ಕೂಡ ಎಷ್ಟೋ ಪೇಷಂಟ್ಸು ನಂಗೆ ಶುಗರ ಅಂತ ಹೇಳ್ತಾರೆ. ಸೊ ಯಾವ ಕಾಯಿಲೆ ಇರ್ಬೋದು, ಏನೇ ಒಂದು ತೊಂದರೆ ಇದ್ರೂ ಫಸ್ಟ್ ನಾವು ಆಕ್ಸೆಪ್ಟ್ ಮಾಡ್ಕೊಳ್ಳೋದೇ ಫಸ್ಟ್ ಸ್ಟೆಪ್ ಅಲ್ವಾ? ನಂತರ ಅದಕ್ಕೆ ಸೊಲ್ಯೂಷನ್ ನಾವು ಹುಡುಕ್ಬೋದು. ಸೊ ಮೋಸ್ಟ್ ಕಾಮನ್ ಅಡಿಕ್ಷನ್ ಇವಾಗ ಫೋನ್. ಈಗ ಫೋನ್ ಅಡಿಕ್ಷನಿಂದ ಹೊರಗೆ ಬರೋದಕ್ಕೆ ಈಗ ನಮ್ಮ ವಿಡಿಯೋನೂ ಕೂಡ ಫೋನಲ್ಲೇ ನೋಡ್ತಾ ಇರ್ತಾರೆ ಅವರು. ಆ್ಯಂಡ್ ಫೋನ್ ಅಡಿಕ್ಷನ್ ಮಕ್ಕಳಿಂದ ಹಿಡಿದು ಏಜ್ ಆದವ್ರು ಎಲ್ರಿಗೂ ಕೂಡ ಇದೆ ಅದು. ಈಗ ಫೋನ್ ಅಡಿಕ್ಷನ್ ಅಲ್ಲಿ ನಾನು ನೋಡಿರೋ ಹಂಗೆ ಪದೇ ಪದೇ ಎವ್ರಿ 2 minutes ಫೋನ್ ಚೆಕ್ ಮಾಡ್ತಾ ಇರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಫೋನ್ ನೋಡ್ತಾರೆ, ಬಾತ್ರೂಮ್ ಸ್ನಾನ ಮಾಡೋದಿಕ್ಕೂ ಫೋನ್ ತೊಗೊಂಡೋಗ್ತಾರೆ, ಟಾಯ್ಲೆಟ್ಗೂ ತೊಗೊಂಡೋಗ್ತಾರೆ, ರಾತ್ರಿ ಮಲ್ಗೋದಿಕ್ಕೂ ಫೋನ್ ಬೇಕು, ಊಟ ಮಾಡೋದಿಕ್ಕೂ ಫೋನ್ ಬೇಕು. ಇಷ್ಟರ ಮಟ್ಟಿಗೆ ನಮ್ಮ ಲೈಫಲ್ಲಿ ಒಂದು ಇಂಟಿಗ್ರಲ್ ಪಾರ್ಟ್ ಆಗೋಗಿದೆ ಫೋನ್. ಸೊ ಈ ಅಡಿಕ್ಟ್ ಆಗಿರೋ ಕಾರಣ ಏನೇನು ತೊಂದರೆಗಳಾಗುತ್ತೆ ನಮಗೆ? ರೈಟ್. ನೋಡಿ, ಫಸ್ಟ್ ಆಫ್ ಆಲ್ ಮೊಬೈಲ್ನ ಬಳಕೆ ಏನಿದೆ ಅದನ್ನು ನಾವು ಬೇರೆ ಬೇರೆ ಸಮಯದಲ್ಲಿ ಜೊತೆಗೆ ಬಳಸುವಂಥದ್ದು ತುಂಬ ಡೇಂಜರಸ್. ಫಾರ್ ಎಕ್ಸಾಂಪಲ್, ಊಟ ಮಾಡ್ತಾ ಫೋನ್ ಇಟ್ಕೊಳ್ಳುವಂಥದ್ದು, ಅಥವಾ ಯಾರ ಹತ್ರ ಆದರೂ ಮಾತಾಡ್ತಾ ಫೋನ್ ಇಟ್ಕೊಳ್ಳುವಂಥದ್ದು. ಈಗ ನೋಡಿ, ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ, ನಾನು ನನ್ನ ಫೋನ್ನ ಕೈಯಲ್ಲಿ ಇಟ್ಕೊಂಡು ಉತ್ತರ ಕೊಟ್ಟರೆ ನಿಮಗೆ ಹೇಗೆ ಅನ್ಸುತ್ತೆ? ಹೌದಲ್ವಾ? ಆದರೆ ನಾವೆಲ್ಲರೂ ಯೋಚನೆ ಮಾಡಬೇಕು, ಈ ಥರ ನಾವು ಎಷ್ಟು ಸಾವಿರಾರು ಸಲ ಮಾಡಿಬಿಟ್ಟಿದ್ದೀವಿ. ಕರೆಕ್ಟ್ ಅಲ್ವಾ? ಯಾರೋ ಮಾತಾಡ್ತಾ ಇರ್ತಾರೆ, ನಾವು ಫೋನ್ ಇಟ್ಕೊಂಡು ಅವ್ರಿಗೆ ರೆಸ್ಪಾಂಡ್ ಮಾಡ್ತೀವಿ.
ನಾನು ಫೋನ್ ನೋಡದೆ ಹೋದ್ರು ಜಸ್ಟ್ ನನ್ನ ಫೋನನ್ನು ಈ ರೀತಿ ಕೈಯಲ್ಲಿ ಇಟ್ಕೊಂಡು ಕ್ಯಾಮ್ರಾ ನೋಡಿ ಆನ್ಸರ್ ಮಾಡಿದ್ರು ಆಡಿಯನ್ಸ್ ಡೋಂಟ್ ಫೀಲ್ ದಟ್ ಕನೆಕ್ಟ್. ಹೌದಲ್ವಾ? ಸೊ ಹಾಗಾಗಿ ಮೊಬೈಲ್ನ ಬಳಕೆ ರಿಲೇಶನ್ಶಿಪ್ಸನ್ನು ಹಾಳು ಮಾಡುತ್ತೆ, ಮೊಬೈಲ್ನ ಬಳಕೆ ನಿದ್ರೆಯನ್ನು ಹಾಳು ಮಾಡುತ್ತೆ. ಮೊಬೈಲಿಂದ ಬರುವಂತಹ ಆ ಬೆಳಕೇನಿದೆ, ಬ್ರೈಟ್ ಲೈಟ್ ಏನಿದೆ, ಅದು ನಮ್ಮ ನಿದ್ರೆಯನ್ನು ತರುವಂತಹ ಮೆದುಳಿನಲ್ಲಿನ ಮೆಲಟೋನಿನ್ ಸೆಕ್ರೇಷನ್ ಅನ್ನು ಸಹ ಕಡಿಮೆ ಮಾಡುತ್ತೆ. ತುಂಬ ಸಲ ಪೇಷಂಟ್ಸ್ ಹೇಳ್ತಾ ಇರ್ತಾರೆ, ಸರ್ ರಾತ್ರಿ ಎಚ್ಚರ ಆಯಿತು, 2 ಗಂಟೆಗೆ ಎಚ್ಚರ ಆಯಿತು, ಆಮೇಲೆ 2:30ವರೆಗೂ ಕಾದೆ, ನಿದ್ದೆ ಬರಲಿಲ್ಲ, ಆಮೇಲೆ 3 ಗಂಟೆವರೆಗೂ ಕಾದೆ, ನಿದ್ದೆ ಬರಲಿಲ್ಲ. ನಾನು ಕೇಳ್ತೀನಿ, ನಿಮಗೆ ಹೇಗೆ ಗೊತ್ತು 2 ಗಂಟೆಗೆ ಕರೆಕ್ಟಾಗಿ ಎಚ್ಚರ ಆಯಿತು ಅಥವಾ 4 ಗಂಟೆಗೆ ಕರೆಕ್ಟಾಗಿ ನಿದ್ದೆ ಬಂತು ಅಂತ ಹೇಳಿ? ಸರ್ ಎಚ್ಚರ ಆದಮೇಲೆ ಫೋನ್ ನೋಡ್ತಾ ಇದ್ದೆ, ಆಮೇಲೆ 1 ಗಂಟೆ ಆಯಿತು, ಮತ್ತೆ ಇನ್ನೂ ನೋಡ್ತಾ ಇದ್ದೆ, ನಿದ್ದೆ ಬರಲಿಲ್ವಲ್ಲ ಅಂತ ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ತಾ ಇದ್ದೆ, ಒಂದು 4 ಗಂಟೆ ಸುಮಾರಿಗೆ ನಿದ್ದೆ ಬಂತು. ನೋಡಿ, ನೀವು ನಿದ್ದೆ ಬರಲಿಲ್ಲ ಅಂತ ಹೇಳಿ ಫೋನ್ ನೋಡ್ತಾ ಇದ್ದೀರಿ, ಫೋನ್ ನೋಡ್ತಾ ಇರೋದ್ರಿಂದ ನಿದ್ದೆ ಬರ್ತಾ ಇಲ್ಲ, ನಿದ್ದೆ ಬರ್ತಿಲ್ಲ ಅಂತ ಫೋನ್ ನೋಡ್ತೀರಿ, ಫೋನ್ ನೋಡ್ತಾ ಇರೋದ್ರಿಂದ ನಿದ್ದೆ ಬರೋದಿಲ್ಲ. ಇಟ್ ಬಿಕಮ್ಸ್ ಅ ಸೈಕಲ್. ಓಕೆ, ಸೊ ಇದರಿಂದ ಏನಾಗುತ್ತೆ, ನಾವು ದಿನನಿತ್ಯದಲ್ಲಿ ಪೂರ್ತಿ ದಿನ ನಮ್ಮ ಎನರ್ಜಿ ಲೆವೆಲ್ಸ್ ಕಡಿಮೆ ಇರುತ್ತೆ, ನಮ್ಮ ಫೋಕಸ್ ಕಡಿಮೆ ಆಗುತ್ತೆ, ಮತ್ತು ಬಹುಮುಖ್ಯವಾಗಿ ನಮ್ಮ ಅಟೆನ್ಷನ್ ಕಡಿಮೆ ಆಗುತ್ತೆ ಬೇರೆ ವಿಚಾರಗಳ ಬಗ್ಗೆ. ರಿಲೇಶನ್ಶಿಪ್ ಇಶ್ಯೂಸ್ ನಾವು ನೋಡ್ತೀವಿ. ವೀಕೆಂಡ್ಸ್ ಎಲ್ಲ ಒಂದು ರೆಸ್ಟೋರೆಂಟ್ಗೆ ಹೋದ್ರೆ ಎಲ್ಲ ಕೂತಿರ್ತಾರೆ, ಎಲ್ಲರೂ ಅವ್ರವ್ರ ಫೋನಲ್ಲಿ ಇರ್ತಾರೆ, ಯಾವ ಇಂಟ್ರಾಕ್ಷನ್ ಕೂಡ ಇರೋದಿಲ್ಲ, ಹೆಸರಿಗೆ ಒಂದು ಡಿನ್ನರ್ಗೆ ಹೊರಗೆ ಹೋಗಿದ್ದಾರೆ ಅಂತ. ಈವನ್ ಮನೆಯಲ್ಲೂ ಅಷ್ಟೇ, ಹಸ್ಬೆಂಡ್ ಫೋನ್ ಅಡಿಕ್ಟ್ ಆಗಿದ್ದಾರೆ, ವೈಫ್ ಕೂಡ ಅಡಿಕ್ಟ್ ಆಗಿದ್ದಾರೆ ಅಂದ್ರೆ ಇಟ್ಸ್ ಅ ಡಿಫ್ರೆಂಟ್ ಸ್ಟೋರಿ, ಎಲ್ಲರೂ ಅವ್ರವ್ರ ವರ್ಲ್ಡ್ ಅಲ್ಲಿ. ಈಗ ವೈಫ್ ಏನಾದರೂ ಫೋನ್ ಜಾಸ್ತಿ ನೋಡ್ತಿಲ್ಲ ಅಂದ್ರೆ ಶಿ ವಿಲ್ ಫೀಲ್ ವೆರಿ ಲೋನ್ಲಿ, ಮನೆಯಲ್ಲಿ ಯಾರು ಮಾತಾಡೋದಿಕ್ಕಿರೋದಿಲ್ಲ. ಎಗೇನ್ ಅದು ಇನ್ನಷ್ಟು ಎಫೆಕ್ಟ್ ಮಾಡುತ್ತೆ, ಕೆಲವೊಂದಷ್ಟು ಡೈವರ್ಸ್ ಕೂಡ ಆಗುತ್ತೆ, ಫೋನ್ನಲ್ಲೇ ಇರ್ತಾರೆ ಇವರು ಅಂತ ಹೇಳಿ. ಸೊ ಈಗ ಗೊತ್ತಾಗಿದೆ ನನಗೆ, ಐ ಆಮ್ ಅಡಿಕ್ಟೆಡ್, ನಾನು ಫೋನ್ ಇಲ್ಲದೆ ಯಾವ ಕೆಲಸನೂ ಮಾಡ್ತಾ ಇಲ್ಲ ಅಂತ. ಹೇಗೆ ಹೊರಗೆ ಬರೋದು, ಏನು ಪ್ರಾಕ್ಟಿಕಲ್ ಸ್ಟೆಪ್ಸ್ ಇದೆ? ರೈಟ್, ಪ್ರಾಕ್ಟಿಕಲ್ ಸ್ಟೆಪ್ಸ್ಗೆ ಬರೋ ಮುಂಚೆ ನೀವು ಈ ವೈವಾಹಿಕ ಸಂಬಂಧಗಳಲ್ಲಿ ಫೋನ್ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅಂತೆಲ್ಲ ಹೇಳಿದ್ರಿ. ಐ ಥಿಂಕ್ ಅದು ತುಂಬಾ ಮುಖ್ಯವಾದಂತಹ ಪ್ರಶ್ನೆ ನೀವು ಕೇಳಿದ್ದು. ಯಾಕಂದ್ರೆ ನೀವು ಹೇಳಿದ ಹಾಗೆ ಅನೇಕರಲ್ಲಿ ಈಗ ಇಬ್ಬರಲ್ಲೂ ಫೋನ್ ಅಡಿಕ್ಷನ್ ಇದ್ದಾಗ ಅದು ಒಂದ್ ರೀತಿ, ಅದರಲ್ಲೂ ಸಮಸ್ಯೆ ಇದೆ. ಯಾಕಂದ್ರೆ ಒಬ್ರಿಗೊಬ್ರು ಜೊತೆಯಲ್ಲಿ ಬಾಳ್ಬೇಕು, ನೀವಿಬ್ರು ಫೋನ್ ಜೊತೆ ಬಾಳ್ಲಿಕ್ಕೆ ಮದ್ವೆ ಮಾಡಿಲ್ಲ ನಿಮ್ಗೆ. ಎರಡನೇದು, ಪಾರ್ಟ್ನರ್ ಅಲ್ಲಿ ಒಬ್ರು ಫೋನ್ ಅನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಇನ್ನೊಬ್ಬ ಪಾರ್ಟ್ನರ್ ಅಲ್ಲಿ ಇನ್ಸೆಕ್ಯೂರಿಟಿ ಕಾಣಿಸೋಕ್ ಶುರು ಆಗುತ್ತೆ. ಉದಾಹರಣೆಗೆ ಇಬ್ರು ರಾತ್ರಿ ಮಲಗಿರ್ತಾರೆ, ಸಂಬಡಿ ಮೈಟ್ ಹ್ಯಾವ್ ಅನ್ ಇಂಟಿಮೇಟ್ ಕ್ರೇವಿಂಗ್, ನಾನು ಅವ್ರ ಕೈ ಇಟ್ಕೊಂಡು ಮಲಗಬೇಕು ಅಂತ ಅವ್ರಿಗೆ ಅನ್ಸ್ತಾ ಇದೆ. ಆದ್ರೆ ನೀವು ಫೋನ್ ಇಟ್ಕೊಂಡು 2 ಕೈಯಲ್ಲಿ ನೀವು ಅವ್ರ ಕಡೆ ಗಮನ ಕೊಡದೆ ಹೋದಾಗ ಆಬ್ವಿಯಸ್ಲಿ ನನ್ ಗಂಡನ್ಗೆ ಅಥವಾ ನನ್ನ ಹೆಂಡತಿಗೆ ನನ್ ಮೇಲೆ ಪ್ರೀತಿ ಇಲ್ಲ ಅಂತ ಅನ್ಸೋಕ್ ಶುರು ಆಗುತ್ತೆ. ಹೌದಲ್ವಾ? ನೋಡಿ, ಈಗ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಅನ್ಸೋದು, ನಾವ್ ಯಾರಿಗೋ ಗೌರವ ಕೊಡ್ತಾ ಇಲ್ಲ, ಫೋನ್ ನೋಡ್ಕೊಂಡು ಮಾತಾಡ್ತಾ ಇದೀವಿ ಅನ್ಸೋದು ಬೇರೆ. ಆದ್ರೆ ನಮ್ಮ ಪಾರ್ಟ್ನರ್ಸ್ಗೆ ನನ್ಗಿಂತಲೂ ಅವ್ರಿಗೆ ಫೋನೇ ಮುಖ್ಯ ಅಂತ ಅನ್ಸೋಕ್ ಶುರು ಆದಾಗ ನಮ್ಮ ವೈವಾಹಿಕ ಜೀವನಗಳಲ್ಲಿ ಈ ಸಮಸ್ಯೆಗಳು ಉಂಟಾಗತ್ತೆ. ನೀವ್ ಹೇಳಿದ ಹಾಗೆ ಅನೇಕ ಬಾರಿ ಅದು ಡಿವೋರ್ಸ್ ವರ್ಗೂ ಹೋಗಬಹುದು, ಬಟ್ ಯಾರು ಫೋನ್ ಇಂದ ಆಯ್ತು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ರೈಟ್? ಸೊ ಹೀಗೆಲ್ಲ ಆಗ್ತಾ ಇದೆ. ಮೊದಲನೇದೇನಪ್ಪಾ ಅಂದ್ರೆ, ನೋಡಿ, ಫೋನ್ ಯಾಕಷ್ಟು ಅಡಿಕ್ಟಿವ್ ಅಂದ್ರೆ ಅದು ನಮ್ಮನ್ನ ತುಂಬಾ ಇಂಟೆನ್ಸ್ಲಿ ನಮ್ಮಲ್ಲಿ ಖುಷಿ ಕೊಡ್ತಾ ಹೋಗುತ್ತೆ. ನೀವು ಒಂದು ರೀಲ್ ನೋಡಿದಾಗ, ಒಂದು ಲೈಕ್ ಮಾಡಿದಾಗ, ಸೊ ನಿಮಗೆ ಯಾವಾಗ ಅದರಿಂದ ತುಂಬಾ ಖುಷಿ ಬರ್ತಾ ಹೋಗುತ್ತೆ, ನಿಮ್ಮ ದಿನನಿತ್ಯದ ಬೇರೆ ಚಟುವಟಿಕೆಗಳಲ್ಲಿ ನಿಮಗೆ ಖುಷಿ ಸಿಗೋದಿಲ್ಲ. ಮೊದಲು ನಾನು ಎದ್ದು ವಾಕ್ ಹೋಗ್ತಾ ಇದ್ದೆ, ಖುಷಿ ಸಿಗ್ತಾ ಇತ್ತು. ಈಗ ಅದ್ರ ಬದಲು ನಾನು 4 ರೀಲ್ ನೋಡ್ತೀನಿ, ಖುಷಿ ಕೊಡುತ್ತೆ. ಈಗೇನಾಗುತ್ತೆ, ವಾಕ್ ಹೋಗೋದು ಕಷ್ಟ, ಮೊಬೈಲ್ ನೋಡಿದಾಗ ಈಸಿಯಾಗಿ ಆ ಪ್ಲೆಷರ್ ಸಿಗ್ತಾ ಇದೆ, ನಂಗೆ ಡೋಪಮೀನ್ ರಿಲೀಸ್ ಆಗ್ತಾ ಇದೆ ನನ್ನ ಮೆದುಳಿನಲ್ಲಿ, ಕ್ವಿಕ್ ಆಗಿ ಸಿಗ್ತಾ ಇದೆ. ಈಗ ನಾನು ಏನ್ ಮಾಡ್ತೀನಿ, ಮೊಬೈಲ್ ಅನ್ನು ನೋಡ್ತಾ ಹೋಗ್ತೀನಿ. ಮೊದಲು ನಿಮ್ಮ ಬೇರೆ ಏನೆಲ್ಲ ಚಟುವಟಿಕೆಗಳಿದೆ ಮೊಬೈಲ್ನ ರಹಿತವಾದದ್ದು, ಅದರಲ್ಲಿ ನೀವು ತೊಡಗಿಸ್ಕೊಂಡಾಗ ಇದರಿಂದ ಹೊರಗೆ ಬರೋಕೆ ಈಸಿ ಆಗುತ್ತೆ. ನೀವು ಬೇರೆ ಏನು ಮಾಡ್ದೆ, ನಾನು ಖಾಲಿ ಇದ್ದೀನಿ, ನಾನು ಫೋನ್ ನೋಡಬಾರ್ದು ಅಂತ ಅನ್ಕೊಳ್ಳೋದು ತುಂಬಾ ಕಷ್ಟ. ಅದೇ ಸರಿ, ನಾನೀಗ ಫೋನ್ ಬಿಟ್ಟು ಇವತ್ತು ವಾಕ್ ಹೋಗ್ತೀನಿ, ಮನೆ ಮುಂದೆ ಇರೋ ಪಾರ್ಕಿಗೆ ನೀವು ಫೋನನ್ನು ಮನೆಯಲ್ಲೇ ಬಿಟ್ಟು ಹೋದ್ರೆ ಏನೂ ತೊಂದರೆ ಆಗಲ್ಲ. ಅದೇನು ನೀವು ಯಾವುದೋ ಒಂದು ಎಮರ್ಜೆನ್ಸಿಗೋ ಏನೋ ಅದ್ರ ಅವಶ್ಯಕತೆ ಇಲ್ಲ. ಸೊ ಈ ರೀತಿ ಸಣ್ಣ ಸಣ್ಣ ಚಟುವಟಿಕೆಗಳಿಗೆ ಮೊದಲು ಮೊಬೈಲನ್ನು ಮನೆಯಲ್ಲೇ ಬಿಟ್ಟು ಟ್ರೈ ಮಾಡಿ. ಈಗ ಪ್ರತಿದಿನ ನಿಮಗೆ ಮೊಬೈಲ್ ಬಿಟ್ಟು ವಾಶ್ರೂಮಿಗೆ ಹೋಗೋಕೆ ಆಗ್ತಾ ಇಲ್ಲ, ಆದರೆ ಜಸ್ಟ್ ಸ್ಟಾರ್ಟ್ ವಿತ್ 1 day a week. ನಾನು ಇನ್ಮೇಲೆ ವಾರದಲ್ಲಿ ಒಂದೇ ಒಂದಿನ, ಎವ್ರಿ ವೆನ್ಸ್ಡೇ ನನ್ನ ಮೊಬೈಲ್ನ ರೂಮಲ್ಲೇ ಇಟ್ಬಿಟ್ಟು ವಾಶ್ರೂಮಿಗೆ ಹೋಗ್ತೀನಿ. ಇಂಥ ಸಣ್ಣ ಸಣ್ಣ ಕೆಲಸಗಳನ್ನು ನಾವು ಮಾಡೋದ್ರಿಂದ ನಮಗೆ ಆ ಚೇಂಜಸ್ ಸಿಗ್ತಾ ಹೋಗುತ್ತೆ.
ಮನೆ ಹತ್ರನೇ ಯಾವ್ದಾದ್ರು ತರಕಾರಿ ತರೋಕೋ ಏನಾದ್ರು ಹೋದಾಗ ನಾನು ಫೋನನ್ನು ಇಲ್ಲೇ ಬಿಟ್ಟು ಹೋಗ್ತೀನಿ, ಕ್ಯಾಶ್ ಯೂಸ್ ಮಾಡ್ತೀನಿ ಅಲ್ವಾ. ಸೊ ಈಗ ಎದುರು ಮನೆಗೋ ಯಾರಿಗೋ ಏನೋ ಒಂದು ಹೇಳಲಿಕ್ಕೆ ಹೋಗ್ತೀವಿ, ಅಥವಾ ಯಾರ್ದೋ ಒಂದು ಪಾರ್ಸೆಲ್ ಬಂದಿರುತ್ತೆ ಕೊಟ್ಟು ಬರ್ಲಿಕ್ಕೆ ಹೋಗ್ತೀವಿ, ನಮ್ಮ ಜೊತೆ ಫೋನ್ ತೊಗೊಂಡು ಹೋಗ್ತೀವಿ, ಹೌದಲ್ವಾ. ಸೊ ಇದೇನಾಗ್ತಾ ಇದೆ, ನಮಗೊಂದು ಸ್ಟ್ರಾಂಗ್ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಏನು ಕರಿತೀವಿ, ಅದಿಲ್ಲ ಅಂದರೆ ನಾವೇನೋ ಕಳ್ಕೊಂಡ್ವಿ ಅನ್ನೋ ಭಾವನೆ ಇದೆಯಲ್ವಾ. ಅದನ್ನು ನಾನು ಸಡನ್ನಾಗಿ ಒಂದು ಮಾತ್ರೆ ಕೊಟ್ಟು ಅಥವಾ ನೀವೇ ಒಂದು ಪ್ರತಿಜ್ಞೆ ಮಾಡಿಬಿಟ್ಟು ಇವತ್ತಿಂದ ನಾನು ಫೋನ್ ಬಿಟ್ಬಿಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಸೊ ನಾವೇನು ಮಾಡಬೇಕು, ವಿ ಶುಡ್ ರೆಡ್ಯೂಸ್ ದ ಎಕ್ಸ್ಪೋಜರ್. ಅದರ ಜೊತೆ ನಮ್ಮ ಸಂಬಂಧ ಏನಿದೆ ಅದನ್ನು ಅಲ್ಲಲ್ಲಿ ಮೊಟಕುಗೊಳಿಸಿದಾಗ ಏನಾಗುತ್ತೆ, ಫಸ್ಟು ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನಮ್ಮ ಮೆದುಳಿಗೆ ಅರ್ಥ ಆಗುತ್ತೆ ಇದಿಲ್ಲದೆ ಹೋದ್ರೂ ನನ್ನ ರೊಟೀನ್ನಲ್ಲಿ ಒಂದಷ್ಟು ಅವಕಾಶ ಇದೆ, ಇದಿಲ್ಲದೆ ಹೋದ್ರೂ ನನ್ನ ವಾಶ್ರೂಮ್ ಕ್ಲಿಯರ್ ಆಗಿ ಆಗುವಂತಹ ಅವಕಾಶ ಇದೆ. ಸೊ ಇದು ನಮ್ಮ ಬ್ರೈನಿಗೆ ಅರ್ಥ ಆಗಬೇಕು ಅಂದರೆ ನಾವು ಫಸ್ಟು ಒಂದು ಸ್ವಲ್ಪ ದಿನ ಅಥವಾ ಆಗಾಗ ಅದನ್ನು ಬಿಟ್ಟು ಇರೋದನ್ನು ಫಸ್ಟ್ ರೂಢಿ ಮಾಡ್ಕೋಬೇಕು. ನೀವು ಹೇಳಿರೋ ಎಲ್ಲ ಮೆಥಡ್ಸ್ನ ಒಂದಷ್ಟು ಪೇಷಂಟ್ಸಿಗೆ ನಾನು ಹೇಳಿದ್ದೆ ಈ ಥರ ಟ್ರೈ ಮಾಡಿ ಅಂತ. ಅವಾಗ ಅವ್ರು ಹೇಳೋದು, ಫೋನ್ ನೋಡಲಿಲ್ಲ ಅಂದರೆ ನಂಗೆ ರಾತ್ರಿ ನಿದ್ರೆನೇ ಬರೋದಿಲ್ಲ, ಫೋನ್ ದೂರ ಇದೆ ಅಂದರೆ ನಿದ್ರೆ ಇನ್ನೂ ಹಾಳಾಗುತ್ತೆ ನನಗೆ, ಇನ್ನು ನಾನೊಂದು ತರಕಾರಿ ತೊಗೊಳಕ್ಕೆ ಹೋಗಬೇಕು ಅಂದರೂ ಫೋನಲ್ಲಿ ಪೇ ಮಾಡೋದೇ ನಂಗೆ ಈಸಿ, ನಾವು ವಾಲೆಟ್ ತೊಗೊಂಡು ಹೋಗೋದಿಲ್ಲ, ವಾಕಿಂಗ್ ಹೋಗ್ಬೇಕಾದ್ರೆ ನನಗೆ ಒಬ್ಬಳೇ ಅನಿಸುತ್ತೆ, ಫೋನ್ ಇದ್ರೆ ಮ್ಯೂಸಿಕ್ ಕೇಳ್ಕೊಂಡಿರ್ತೀನಿ. ಹೀಗೆ ಅವರಿಂದ ಇನ್ನೊಂದಷ್ಟು ಆನ್ಸರ್ಗಳು ನಂಗೆ ಬರುತ್ತೆ. ಆನ್ಸರ್ಸ್ಗೆ ನಿಮ್ಮ ಅಭಿಪ್ರಾಯ ಏನು? ಐ ಥಿಂಕ್ ಇದೊಂದು ವೆರಿ ಫಿಲಸಾಫಿಕಲ್ ಥಾಟ್ ಇದೆ ಇದಕ್ಕೆ. ಯಾಕೆ ಅಂದರೆ ನೋಡಿ, ನಮಗೆ ಒಂದಷ್ಟು ವರ್ಷಗಳ ಹಿಂದೆ, ಈಗ ನಾವಿಬ್ಬರು ಮೆಡಿಕಲ್ ಪ್ರೊಫೆಷನಲ್ಲಿದ್ದೀವಿ, ನಾವು ಒಂದಷ್ಟು ವರ್ಷಗಳ ಹಿಂದೆ ಒ ಪಿ ಡಿಯಲ್ಲಿ ಯಾರಾದರೂ ಪೇಷಂಟ್ಸ್ ವೆಯ್ಟ್ ಮಾಡ್ತಾ ಇರೋರನ್ನ ನೋಡಿದಾಗ ಅವ್ರು ಏನು ಮಾಡ್ತಾ ಇದ್ರು, ಅಥವಾ ಪಕ್ಕದಲ್ಲಿರೋರಿಗೆ ಮಾತಾಡ್ತಾ ಇದ್ರು, ನಿಮ್ಗೇನಾಗಿದೆ, ನಮಗೂ ಹೀಗೆ ಆಗಿತ್ತು, ಏನಾಗಲ್ಲ, ಸರಿ ಹೋಯ್ತು, ಪರವಾಗಿಲ್ಲ, ಅಥವಾ ಡಾಕ್ಟ್ರು ಚೆನ್ನಾಗಿ ನೋಡ್ತಾರೆ, ನಾವು ಇಲ್ಲೇ ಬರ್ತೀವಿ ಪ್ರತಿ ಸಲ. ಸೊ ದೆರ್ ಈಸ್ ಅ ಲಾಟ್ ಆಫ್ ಕಾನ್ವರ್ಸೇಷನ್. ಈಗೇನಾಗ್ತದ, ಎಲ್ಲರೂ ಫೋನಲ್ಲೇ ಇರ್ತಾರೆ, ಹೌದಲ್ವಾ. ನೋಡಿ, ಫೋನ್ ಇಲ್ಲ ಅಂದರೆ ನಮಗೆ ಬೋರ್ ಆಗುತ್ತೆ ಅನ್ನುವಂಥದ್ದು, ಅಥವಾ ಮ್ಯೂಸಿಕ್ ಕೇಳೋಕ್ಕಾಗಲ್ಲ ಅನ್ನುವಂಥದ್ದು ಒಂದು. ಜಸ್ಟ್ ಯೋಚನೆ ಮಾಡಿ, ಒಂದಷ್ಟು ವರ್ಷಗಳ ಹಿಂದೆ ಇದಿಲ್ಲದೇನು ನಡೀತಾ ಇತ್ತು ಅಲ್ವಾ. ಜನ ಒಬ್ಬೊಬ್ಬರೇ ವಾಕ್ ಹೋಗೋರು, ವಾಕಿಂಗ್ ಹೋಗಿದ್ದ ಜಾಗದಲ್ಲಿ ಫ್ರೆಂಡ್ಸ್ ಮಾಡ್ಕೊಳ್ಳೋರು, ಹೌದಲ್ವಾ. ಇಷ್ಟೊಂದು ಕಡೆ ವಾಕಿಂಗ್ ಗ್ರೂಪ್ಗಳ ಅಸೋಸಿಯೇಷನ್ಗಳಾಗಿದೆ ಹಳೆ ಪಾರ್ಕ್ಗಳಲ್ಲಿ. ಸೊ ಇದೆಲ್ಲವನ್ನ ನಾವು ನೋಡಿದಾಗ ಏನರ್ಥ ಆಗುತ್ತೆ, ನೀವು ಫೋನನ್ನು ಬಿಟ್ಟರೆ ಅಲ್ಲೊಂದು ಆಲ್ಟರ್ನೇಟಿವ್ ಇದೆ ನಿಮಗೆ, ಬಟ್ ನೀವು ಎಲ್ಲಿವರೆಗೂ ಫೋನನ್ನು ಯೂಸ್ ಮಾಡ್ತೀರಿ ಅಲ್ಲಿವರೆಗೂ ನೀವು ಆಲ್ಟರ್ನೇಟಿವ್ ಕಡೆ ಗಮನ ಕೊಡಲ್ಲ. ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಮನುಷ್ಯರಿಗಿಂತ ಫೋನೇ ಬೆಟರು, ನನ್ಗೆ ಯಾರ್ಯಾರೋ ಫ್ರೆಂಡ್ಸ್ ಮಾಡ್ಕೊಂಡು ಮಾತಾಡೋದೇ ಇಷ್ಟ ಇಲ್ಲ, ಈ ತರ ಅದನ್ನೆಂತ ಹೇಳ್ತಾರೆ, ಎಂತ ವಾದ ಅಂತಾರೆ ಅದನ್ನ, ವಿತಂಡವಾದ, ಈ ತರ ಹೇಳ್ತಾರೆ. ಫೋನ್ ಇಸ್ ಬೆಟರ್ ದಾನ್ ಹ್ಯೂಮನ್, ಈ ತರದೆಲ್ಲ ಮಾತಾಡ್ತಾರೆ. ಬಟ್ ಸ್ಟಿಲ್ ನನ್ಗೆ ಅರ್ಥ ಆಯ್ತು, ಮೈಂಡ್ಫುಲ್ ಆಗಿ ಯೂಸ್ ಮಾಡೋದಕ್ಕೆ ಎಲ್ಲ ಟೆಕ್ನಿಕ್ಸ್ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ, ನೀವು ಪ್ರಯತ್ನ ಪಡಿ. ಜೊತೆಗೆ ಫೋನ್ ನನ್ನ ಜೊತೆ ಒಂದ್ ನಿಮಿಷ ಇಲ್ಲ ಅಂದ್ರೆ ಟೆನ್ಷನ್ ಆಗೋರು ಇದ್ದಾರೆ, ಆನ್ಸೈಟಿ ಫೀಲ್ ಆಗುತ್ತೆ ನಂಗೆ, ನನ್ ಫೋನ್ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ. ಸೊ ಅಂಥವ್ರು ಯಾವ ಲೆವೆಲ್ ಆಫ್ ಅಡಿಕ್ಷನ್ ಅದು? ಇದು ಯಾವ ಲೆವೆಲ್ ಆಫ್ ಅಡಿಕ್ಷನ್ ಅಂತ ಹೇಳೋದಕ್ಕಿಂತಲೂ ಇಟ್ ಹ್ಯಾಸ್ ಬಿಕಮ್ ಅ ವೆರಿ ನಾರ್ಮಲ್ ಫಾರ್ಮ್ ಆಫ್ ಅಡಿಕ್ಷನ್. ಈಗ ಪ್ರತಿಯೊಬ್ಬರಿಗೂ ಫೋನ್ ಇಲ್ಲ ಅಂದರೆ ಗಾಬರಿ ಆಗೋಕೆ ಶುರು ಆಗುತ್ತೆ. ಯಾಕೆ ಹಾಗಾಗುತ್ತೆ ಅಂದರೆ ದ ಡಿಪೆಂಡೆನ್ಸೀಸ್. ಫಾರ್ ಎಕ್ಸಾಂಪಲ್, ಬಸ್ಸಿಗೆ ಕಾಯ್ತಾ ಇದ್ದೀನಿ, ನಾನು ಫೋನ್ ನೋಡ್ತೀನಿ, ಯಾವುದೋ ಒಂದು ಚೆನ್ನಾಗಿದೆ, ನಾನು ಅದನ್ನು ಫೋಟೋ ತಗೋತೀನಿ. ಅಂದರೆ ನಾವು ಒಂದು ನಿಮಿಷನೂ ನಮ್ಮನ್ನು ನಾವು ಬೋರ್ ಆಗ್ಲಿಕ್ಕೆ ಬಿಡ್ತಾನೆ ಇಲ್ಲ. ಇದನ್ನು ಗಮನಿಸಿದ್ದೀರಾ? ನಾಟ್ ಇವನ್ 5 minutes ನಮಗೆ ನಾವು ಬೋರ್ ಆಗ್ಲಿಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ, ಇಟ್ಸ್ ಕಾನ್ಸ್ಟೆಂಟ್ ಪ್ಲೆಷರ್ ಸೀಕಿಂಗ್, ಹೌದಲ್ವಾ. ಆ ಖುಷಿ ಬೇಕು, ಮೆದುಳಿಗೆ ಆ ರಿವಾರ್ಡ್ ಬೇಕು. ಈಗೇನಾಗುತ್ತೆ, ಒಂದು ನಿಮಿಷ ಅದಿಲ್ಲ ಅಂದರೂ ನನಗೆ ಅದ್ರ ಬಗ್ಗೆ ಗಾಬರಿ ಆಗೋಕ್ಕೆ ಶುರು ಆಗುತ್ತೆ. ಏನಾಯ್ತು, ಎಲ್ಲಿ ಬಿಟ್ಟೆ. ಈಗ ಆಮೇಲೆ ನಾವು ತುಂಬ ಎಕ್ಸ್ಪೆನ್ಸಿವ್ ಫೋನ್ಸಲ್ಲೂ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಅದು ಎಲ್ಲಿ ಹೋಯ್ತು, ಎಲ್ಲಾದರೂ ಬಿಟ್ಬಿಟ್ನಾ, ಈ ರೀತಿ ಗಾಬರಿ ಆಗುವಂಥದ್ದು ಇದೆ. ಮನೆಯಲ್ಲೇ ಫೋನ್ ಕಾಣಿಸ್ತಿಲ್ಲ ಅಂದ್ರೆ ಎಷ್ಟು ಟೆನ್ಷನ್ ಮಾಡ್ಕೊಳ್ತೀವಿ, ಏನೋ ಮಗು ಕಳ್ದೋಗಿರೋ ತರ ಹುಡುಕ್ತಾರ ಅದನ್ನ. ನೋಡಿ, ಈಗ ನಾವು ಅದ್ರ ಕಡೆ ಎಷ್ಟು ಅದನ್ನ ಬಳಸೋಕೆ ಶುರು ಮಾಡ್ತೀವಿ, ಎಷ್ಟು ಎಲ್ಲ ಕೆಲಸಗಳಲ್ಲೂ ಅದನ್ನ ಇನ್ವಾಲ್ವ್ ಮಾಡ್ಕೊಳ್ಳೋಕೆ ಶುರು ಮಾಡ್ತೀವಿ, ಅಷ್ಟು ಈ ರೀತಿ ಗಾಬರಿ ಆಗುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಓಕೆ, ನೀವ್ಯಾ ಕೆಲವೊಂದಷ್ಟು ಆ್ಯಪ್ಗಳನ್ನ ಅನ್ಇನ್ಸ್ಟಾಲ್ ಮಾಡೋದು, ನೋಟಿಫಿಕೇಶನ್ಸ್ ಆಫ್ ಮಾಡಿಡೋದು, ಇಂಥ ಸ್ಟೆಪ್ಸ್ ಎಲ್ಲ ಹೆಲ್ಪ್ ಆಗುತ್ತಾ? ನೋಟಿಫಿಕೇಶನ್ಸನ್ನು ಆಫ್ ಮಾಡುವಂಥದ್ದು ಇದೆಲ್ಲವೂ ಒಂದು. ಅದರ ಜೊತೆಗೆ ತುಂಬ ಇಂಪಾರ್ಟೆಂಟಾಗಿ
ಇಟ್ ಈಸ್ ಅ ವಿಜುವಲ್ ಸ್ಟಿಮ್ಯುಲಸ್, ಹೌದಲ್ವಾ? ನೋಡಿದಾಗ ನೀವು ಹೊರಗಡೆ ಲೈಫಲ್ಲಿ ಏನಿದೆ ಅದು ಎಲ್ಲದಕ್ಕಿಂತಲೂ ಫೋನಲ್ಲಿ ಏನು ಕಾಣಿಸ್ತಾ ಇದೆ ಅದು ತುಂಬ ಕಲರ್ಫುಲ್ ಆಗಿದೆ, ಹೌದಲ್ವಾ? ಸೊ ನಮ್ಮ ಮೆದುಳಿಗೆ ಅದೊಂದು ಫೀಡ್ಬ್ಯಾಕ್, ಇದೆಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ಈ ನೋಟಿಫಿಕೇಶನ್ಸ್ ಆಫ್ ಮಾಡೋದು ಇದೆಲ್ಲದರ ಜೊತೆಗೆ ಒಂದು ದಿನ ನಿಮ್ಮ ಫೋನನ್ನು ಗ್ರೇ ಸ್ಕೇಲ್ ಅಂತ ಇರುತ್ತೆ, ಅಂದರೆ ಕಲರ್ಸ್ ಕಾಣಿಸೋದಿಲ್ಲ, ಇನ್ನೆಲ್ಲವೂ ಕಾಣಿಸುತ್ತೆ, ನೀವು ಓದಬಹುದು, ಫೋನ್ ಅಟೆಂಡ್ ಮಾಡ್ಬೋದು, ಎಲ್ಲ ಮಾಡಬಹುದು. ಆ ಕಲರ್ಸನ್ನು ಒಂದಿನ ಆಫ್ ಮಾಡಿ ನೋಡಿ. ಓಕೆ, ಈಗ ನೀವು ಆ ಕಲರ್ಸನ್ನು ಆಫ್ ಮಾಡಿ ಡಿಮ್ ಲೈಟ್ ಮೋಡಲ್ಲೋ ಅಥವಾ ಗ್ರೇ ಸ್ಕೇಲ್ ಮೋಡಲ್ಲೋ ಯೂಸ್ ಮಾಡೋದ್ರಿಂದಲೂ ಸಹ ತುಂಬ ಅದರಿಂದ ಬರುವಂತಹ ವಿಜುವಲ್ ಸ್ಟಿಮ್ಯುಲಸ್ ಅಡಿಕ್ಷನ್ ಏನಿದೆ ಅದು ಸಹ ಕಡಿಮೆ ಆಗುತ್ತೆ. ಆದರೆ ನಮಗೆ ನೋಡೋವಾಗ ಚೆನ್ನಾಗಿ ಅನಿಸಲ್ಲ, ಬಟ್ ಆ ಅಡಿಕ್ಷನ್ ಕಡಿಮೆ ಆಗುತ್ತೆ. ಇಲ್ಲಾಂದರೆ ನಮ್ಗೆ ಅದು ಎಷ್ಟು ಚೆನ್ನಾಗಿದೆ ಅನ್ನುವಂಥ ಆ ಉತ್ಪ್ರೇಕ್ಷೆ ನಮಗೆ ಅಡಿಕ್ಷನ್ ಆಗಿ ಮಾರ್ಪಾಡಾಗ್ತಾ ಇದೆ. ಬಿಕಾಸ್ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಗುಡ್ ಕಲರ್ಸ್. ಅಂಡ್ ನಾವು ಏನೆಲ್ಲ ನೋಡ್ತಾ ಇದೀವಿ, ನಾವು ಹಾಕೋರು ಬೆಸ್ಟ್ ಪಾರ್ಟ್ನ ಹಾಕ್ತೀವಿ, ಹೌದಲ್ವಾ? ನೋಡಿದಾಗ ಎನಿ ಡೇ ಫೋನಲ್ಲಿ ಏನ್ ಬರ್ತಾ ಇದೆ ಅದು ರಿಯಲ್ ಲೈಫ್ಗಿಂತಲೂ ಚೆನ್ನಾಗಿದೆಯಪ್ಪ. ಫೋನಲ್ಲಿ ಯಾರು ಕಾಣಿಸ್ತಾ ಇದಾರೆ ಅವ್ರು ರಿಯಲ್ ಲೈಫಲ್ಲಿ ಹೆಂಗ್ ಕಾಣಿಸ್ತಾರೋ ಅದಕ್ಕಿಂತಲೂ ಚೆನ್ನಾಗಿದ್ದಾರೆ. ಅಂಡ್ ಎಷ್ಟೊಂದು ಟೂರಿಸ್ಟ್ ಸ್ಪಾಟ್ಸ್ ನಿಜ ಹೋಗಿ ನೋಡಿದ್ರೆ ಅಷ್ಟು ಚೆನ್ನಾಗೇ ಇರಲ್ಲ, ಫೋನಲ್ಲಿ ಎಷ್ಟು ಚೆನ್ನಾಗಿರುತ್ತಂದ್ರೆ ವಾ ಪ್ಲೇಸ್ಗೆ ಹೋಗ್ಬೇಕು ಅಂತ ಅನ್ಸುತ್ತೆ. ಟೂರಿಸ್ಟ್ ಸ್ಪಾಟ್ ಅಂತ ಹೇಳಿದ್ರಿ, ಇದನ್ನ ನಾವ್ ಇನ್ನೊಂದು ಅರ್ಥ ಮಾಡ್ಕೋಬಹುದು. ಎಷ್ಟೊಂದು ಟೂರಿಸ್ಟ್ ಪ್ಲೇಸಸ್ ನಿಜವಾಗಿರೋದಕ್ಕಿಂತಲೂ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಚೆನ್ನಾಗಿದೆ, ಹೌದಲ್ವಾ? ಅದೇ ರೀತಿ ಎಷ್ಟೊಂದು ಜನರ ಜೀವನ ನಿಜವಾಗ್ಲೂ ಹೇಗಿದೆಯೋ ಅದಕ್ಕಿಂತಲೂ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಚೆನ್ನಾಗಿದೆ, ಹೌದಲ್ವಾ? ಯಾಕಿದು ಸಮಸ್ಯೆ ಅಂತ ನಾನು ನಿಮಗೆ ಹೇಳ್ತೀನಿ. ನಾನು ಕಮ್ಯುನಿಟಿ ಸೈಕ್ಯಾಟ್ರಿ ಪ್ರಾಜೆಕ್ಟ್ಸಲ್ಲೆಲ್ಲ ಇದ್ದಾಗ ಮಕ್ಕಳನ್ನ, ಹಿರಿಯರನ್ನ, ವಯಸ್ಸಾದವ್ರನ್ನ, ಮಿಡಲ್ ಏಜ್ ಅವ್ರನ್ನ ಇವ್ರ ಜೊತೆ ಮಾತಾಡ್ತಾ ಇದ್ದೆ. ನಿಮ್ಮ ಲೈಫ್ ಹೇಗಿದೆ, ಹೇಗನ್ಸುತ್ತೆ? ಈಗ ಕೆಲವೊಂದು ಯಾರೋ ತುಂಬ ಹಳ್ಳಿ ಮೂಲೆಯಲ್ಲಿ ಇರ್ತಾರೆ, ಹೇಗನ್ಸುತ್ತೆ ನಿಮ್ಮ ಜೀವನದ ಬಗ್ಗೆ? ಎಲ್ರಿಗೂ ಅವ್ರ ಹಳ್ಳಿ ಅಂದರೆ ಅವ್ರಿಗೆ ತುಂಬ ಇಷ್ಟ, ಅವ್ರ ಊರಿನ ವಾತಾವರಣ ಅಂದರೆ ತುಂಬ ಇಷ್ಟ. ವಯಸ್ಸಾದವರೆಲ್ಲ ಹೇಳ್ತಾರೆ, ಅಯ್ಯೋ ನಮ್ಮೂರು ಸ್ವರ್ಗ ಬಿಡಿ, ನಮ್ಮ ಕಡೆ ಈ ತುಂಬ ಎಕ್ಸ್ಟ್ರೀಮ್ ರಿಮೋಟ್ ಪ್ಲೇಸಸ್ಸಲ್ಲೆಲ್ಲ ನಾವು ಬೆಟ್ಟ ಗುಡ್ಡಗಳ ಕಡೆ ಎಲ್ಲ ಹೋದಾಗೆಲ್ಲ ಹೇಳ್ತಾರೆ ಇಲ್ಲಿ ಎಷ್ಟು ಚೆನ್ನಾಗಿರೋ ಮರ ಇದೆ ಅಂತ ವಯಸ್ಸಾದವ್ರು ನಂಗೆ ತುಂಬ ಜನ ಹೇಳ್ತಾರೆ. ಇದೇ ಪ್ರಶ್ನೆಗಳನ್ನು ನಾನು ಇತ್ತೀಚೆಗೆ ಯಂಗ್ಸ್ಟರ್ಸಿಗೆ ಕೇಳೋಕೆ ಶುರು ಮಾಡಿದೆ. ಅವ್ರು ಹೇಳೋದೇನಪ್ಪ ಅಂದರೆ, ಅಯ್ಯೋ ನಮ್ಮ ಲೈಫ್ ಏನಿದೆ ಬಿಡಿ, ಸಿಟಿಲಿರೋ ಹುಡುಗರ ಲೈಫ್ ಎಲ್ಲ ಎಷ್ಟು ಚೆನ್ನಾಗಿದೆ, ಅವರು ಎಲ್ಲ ಸಿನಿಮಾಗಳಿಗೆಲ್ಲ ಹೋಗ್ತಾರೆ, ಅವ್ರು ಹಾಕ್ಕೊಳ್ಳೋ ಬಟ್ಟೆಗಳು ಬೇರೆ, ಅವ್ರು ತಿನ್ನೋ ಫುಡ್ ಬೇರೆ, ಅದೆಷ್ಟು ಚೆನ್ನಾಗಿರುತ್ತಂತೆ ಅಂತ ಹೇಳಿ. ಇದೆಲ್ಲ ತುಂಬ ರಿಮೋಟ್ ವಿಲೇಜಸ್ಸಲ್ಲಿ, ಹಿಮ ಬೀಳುವಂತಹ ಅಷ್ಟು ದಟ್ಟವಾದಂತಹ ರಿಮೋಟ್ ಹಳ್ಳಿಗಳಲ್ಲೆಲ್ಲ ನಾನು ಈ ಪ್ರಶ್ನೆಗಳನ್ನು ಜನರ ಹತ್ರ ಕೇಳ್ತಾ ಇರುವಂಥದ್ದು. ಸೊ ಈ ಮಕ್ಕಳಿಗೆ ಏನಾಗ್ತಾ ಇದೆ, ಅವ್ರ ಅಪ್ಪ ಅಮ್ಮಂಗೆ ಬೆಂಗಳೂರಲ್ಲಿರೋ ಮಕ್ಕಳು ಹೇಗೆ ಜೀವನ ಮಾಡ್ತಾ ಇದ್ರು ಅಂತ ಐಡಿಯಾನೇ ಇರಲಿಲ್ಲ. ಅವ್ರ ಊರಲ್ಲಿ ಏನಿದೆ ಅದು ತುಂಬ ಚೆನ್ನಾಗಿದೆ ಅಂತ ಖುಷಿಯಾಗಿದ್ರು. ಈ ಮಕ್ಕಳಿಗೆ ಏನಾಗ್ತಾ ಇದೆ, ಅವ್ರಿಗೆ ಕಂಪೇರ್ ಮಾಡಲಿಕ್ಕೆ ಬೇರೆ ಏನೋ ಸಿಗ್ತಾ ಇದೆ ಬಿಕಾಸ್ ಆಫ್ ದ ಸೋಷಿಯಲ್ ಮೀಡಿಯಾ. ಇದು ಆ ಮಕ್ಕಳಷ್ಟೇ ಅಲ್ಲ, ಬೆಂಗಳೂರಿನಲ್ಲಿರುವಂತಹ ಅನೇಕ ಯುವಕರು ಯುವತಿಯರು ಮಾಡ್ತಾರೆ. ನನಗೆ ಒಂದಷ್ಟು ಜನ ಹೇಳ್ತಾ ಇದ್ರು, ಸರ್ ನಮ್ಮ ಕ್ಲಾಸಲ್ಲಿ ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ, ನನಗೆ ಮಾತ್ರ ನನ್ನ ಲೈಫಲ್ಲಿ ಏನೂ ಇಲ್ಲ ಅಂತ ಅನ್ಸೋಕೆ ಶುರು ಆಗುತ್ತೆ. ಇಟ್ಸ್ ಲೈಕ್ ಯಾಕೆ ಹೀಗೆ ಅನಿಸುತ್ತೆ? ಲೈಕ್ ಎಲ್ಲರೂ ಎಷ್ಟು ಚೆನ್ನಾಗಿ ಪಾರ್ಟಿ ಮಾಡ್ತಾರೆ, ಟ್ರಿಪ್ ಮಾಡ್ತಾರೆ, ಅವ್ರ ಫ್ಯಾಮಿಲಿ ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ, ಅವ್ರ ಮನೇಲಿ ಯಾವಾಗಲೂ ಏನಾದರೂ ಫಂಕ್ಷನ್ಸ್, ಬರ್ಡೇ ಪಾರ್ಟೀಸ್ ಏನಾದರೂ ಮಾಡ್ತಾ ಇರ್ತಾರೆ, ದೆ ಲುಕ್ ಸೋ ಬ್ಯೂಟಿಫುಲ್, ಹೀಗೆಲ್ಲ ಹೇಳ್ತಾರೆ. ನಾನು ಕೇಳಿದೆ, ಯಾಕೆ ನಿಮ್ಗೆ ಹೀಗೆ ಅನಿಸ್ತಾ ಇದೆ, ಹೆಂಗೆ ಗೊತ್ತಾಗ್ತಾ ಇದೆ ದಟ್ ಸಂಬಡಿ ಎಲ್ಸ್ ಇಸ್ ಬೆಟರ್? ಸೊ ಆ ಹುಡುಗಿ ಹೇಳಿದ್ಲು, ಐ ಮೀನ್ ಯೂಶ್ವಲಿ ನಾನು ನೋಡ್ತಾ ಇರ್ತೀನಲ್ವ, ಅವರೆಲ್ಲ ಪೋಸ್ಟ್ ಹಾಕ್ತಾರೆ. ಐ ವಾಸ್ ಲೈಕ್ ಓಕೆ, ಇದು ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಹೇಳಿದೆ, ಸರಿ ಈಗ ಒಂದು ಕೆಲಸ ಮಾಡೋಣ, ಪರವಾಗಿಲ್ಲ, ನಿನ್ನ ಫೋನ್ ತೆಗಿ, ನಿಂದೇ ಇನ್ಸ್ಟಾಗ್ರಾಮ್ ಓಪನ್ ಮಾಡು, ನಂಗೆ ಆ ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ಹೇಗೆ ಅನಿಸ್ತಾ ಇದೆ ಅಂತ ಹೇಳು. ಪಾಪ ಹುಡುಗಿ ಸೆಷನಲ್ಲಿ ಇದ್ದಾಗಲೇ ಇನ್ಸ್ಟಾಗ್ರಾಮ್ ಓಪನ್ ಮಾಡೋದು. ಸೊ ಚೆನ್ನಾಗೇ ಇದೆ, ಈ ಹುಡುಗಿ ನೀನ್ ಅಲ್ಲ ಅಂತ ಅಂದ್ಕೊ, ಇದು ಬೇರೆ ಯಾವುದೋ ಹುಡುಗಿ. ಈಗ ಹುಡುಗಿ ಪ್ರೊಫೈಲ್ ನೋಡಿ ಇವಳು ಖುಷಿಯಾಗಿದ್ದಾಳ ಅಥವಾ ದುಃಖದಲ್ಲಿದ್ದಾಳ ಅಂತ ಹೇಳ್ಬಹುದಾ? ಅಂಡ್ ದೆನ್ ದಟ್ಸ್ ಇಟ್. ಸರ್ ಈ ಪ್ರೊಫೈಲ್ ನಂದೆ, ಇದು ನಾನಲ್ಲ ಅನ್ಕೊಂಡಿದ್ರೆ ಮೋಸ್ಟ್ಲಿ ಈ ಪ್ರೊಫೈಲ್ ನೋಡಿದಾಗ ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಅನಿಸ್ತಾ ಇದೆ ಅಂತ ಹೇಳಿ. ಸೊ ನಾವು ನಮ್ಮ ಬೆಸ್ಟ್ ಮೂಮೆಂಟ್ಸನ್ನು ಹಾಕ್ತಾ ಇದ್ದೀವಿ, ಇದರಿಂದ ನಮ್ಮ ಲೈಫ್ನ ಎಕ್ಸ್ಪೆಕ್ಟೇಷನ್ಸ್ ನಮಗೆ ತುಂಬ ಜಾಸ್ತಿ ಆಗ್ತಾ ಇದೆ. ನನ್ನ ಗಂಡ ನನ್ನನ್ನು ಹಿಂಗೆ ಟ್ರೀಟ್ ಮಾಡಬೇಕು, ನೋಡಿ ಈ ವಿಡಿಯೋದಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾನೆ, ನಾನು ನಮ್ಮ ಅತ್ತೆ ಈ ರೀತಿ ಇರಬೇಕು, ಈ ವಿಡಿಯೋದಲ್ಲಿ ಅವ್ರು ಎಷ್ಟು ಚೆನ್ನಾಗಿದ್ದಾರೆ. ಆ ರೀಲ್ ಆದಮೇಲೆ ಅವ್ರು ಹೇಗಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಇದರಿಂದ ಏನಾಗ್ತಾ ಇದೆ, ನಮ್ಮ ಲೈಫ್ ಮೇಲೆ ನಮಗೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಇದೆ. ಒಂದು, ಎರಡನೇದು ನನ್ನ ಲೈಫ್ ಚೆನ್ನಾಗಿಲ್ಲ ಅನ್ನುವಂತಹ ಕೀಳರಿಮೆ
ಡೆವಲಪ್ ಆಗ್ತಾ ಹೋಗ್ತಾ ಇದೆ. ಎಷ್ಟೊಂದ್ ಜನ ಅವ್ರ ಪೇರೆಂಟ್ಸ್ಗೆ ಗಾಡಿ ಕೊಡ್ಸೋದು ಇದನ್ನೆಲ್ಲ ವಿಡಿಯೋ ಮಾಡಿ ಹಾಕ್ತಾರೆ. ಬೇರೆಯವ್ರಿಗೆ ಅನ್ಸುತ್ತೆ ಅಯ್ಯೋ ನಾನ್ ನನ್ನ ಅಪ್ಪ ಅಮ್ಮಂಗೆ ಏನ್ ಮಾಡ್ತಿದ್ದೀನಿ ಅಂತ. ಇನ್ನೊಂದು ಆಂಗಲ್ ಇರುತ್ತೆ, ಗಾಡಿ ಏನೋ ಕೊಡಿಸ್ತಾರೆ, ಪ್ರೀತಿಯಿಂದ 4 ಮಾತಾಡಲ್ಲ ಆ ಮಕ್ಕಳು, ಡೈಲಿ ಒಂದು ಫೋನು ಕೂಡ ಮಾಡ್ತಿರೋದಿಲ್ಲ, ಜಸ್ಟ್ ವಿಡಿಯೋ ಸೇಕಿಗೆ ಅಪ್ಪ ಅಮ್ಮನ ಉಪಯೋಗಿಸ್ಕೊಳ್ಳೋರು ಇದ್ದಾರೆ. ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ನಾವ್ ಈ ಸೋಷಿಯಲ್ ಮೀಡಿಯಾದಿಂದ ಕಂಪೇರ್ ಮಾಡ್ಕೊಂಡು ನಿಮ್ಗೆ ನೀವೇ ಬೇಜಾರ್ ಮಾಡ್ಕೊಳ್ಳೋದನ್ನೆಲ್ಲ ಸುಮಾರು ನಿಲ್ಸ್ಬೋದು. ಈ ರಿಯಾಲಿಟಿ ತಿಳ್ಕೊಳ್ಳಿ. ನೋಡ್ಬೇಕಾದ್ರೆ ಅತ್ತೆ ಸೊಸೆ ಹೀಗಿರೋದಿಲ್ಲ, ಅಥವಾ ಆ ಗಂಡ 3 ಹೊತ್ತು ಹೆಂಡತಿಗೆ ಎಲ್ಲ ಪ್ಯಾಂಪರ್ ಮಾಡ್ಕೊಂಡು ಇರೋದಿಲ್ಲ. ಅದು ರಿಯಲ್ ಲೈಫ್ ಅಲ್ಲ ಅಲ್ವಾ? ನಾವು ಅದನ್ನ ರಿಯಲೈಸ್ ಮಾಡ್ಕೊಳ್ದೆ ಹೋದ್ರೆ ನಮ್ಮಲ್ಲಿ ಡಿಪ್ರೆಷನ್ ಬರುವಂತದ್ದು ಇದೆಲ್ಲದಕ್ಕೂ ಸಾಧ್ಯತೆಗಳಿದೆ. ಹೌದೌದು. ಅಂಡ್ ಮಕ್ಕಳಲ್ಲಿ ಇವಾಗ ಫೋನ್ ಅಡಿಕ್ಷನ್ ಬಂದಾಗ ಆಬ್ವಿಯಸ್ಲಿ ನಮ್ಗೆಲ್ಲರಿಗೂ ಗೊತ್ತು, ಪೇರೆಂಟ್ಸೇ ಮೇನ್ ರೀಸನ್. ಮಗು ಊಟ ಮಾಡ್ತಿಲ್ಲ ಅಂತ ಫೋನ್ ಕೊಡ್ತಾರೆ, ಹಾಗೆ ಆ ಜರ್ನಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಒಂದು ಪಾಯಿಂಟ್ ನಂತರ ಮಗು ಪೇರೆಂಟ್ಸ್ ಮಾತು ಕೇಳೋದಿಲ್ಲ, ಪ್ರತಿಯೊಂದಕ್ಕೂ ಫೋನ್ ಬೇಕು. ವೀಕೆಂಡ್ಸು ರಜಾ ಬಂತು ಅಂದ್ರೆ ಹೊರಗೆ ಹೋಗಿ ಆಟ ಆಡೋದಿಲ್ಲ, ಫೋನ್ ಬೇಕು ಅಂತ ಹೇಳ್ತಾರೆ. ಸೊ ಆ ಸ್ಟೇಜಲ್ಲಿ ಹೆಂಗೆ ವಾಪಸ್ ನಾವು ಅದನ್ನ ಹೊರಗೆ ತರಿಸೋದು? ನೋಡಿ, ತುಂಬಾ ಪೇರೆಂಟ್ಸ್ ನಂಗೆ ಈ ಪ್ರಶ್ನೆ ಕೇಳ್ತಾರೆ, ಮಕ್ಕಳು ತುಂಬಾ ಫೋನ್ ನೋಡ್ತಾರೆ, ಹೇಗ್ ಬಿಡಿಸೋದು, ಏನ್ ಮಾಡೋದು ಅಂತ ಹೇಳಿ. ಪೇರೆಂಟ್ಸಿಗೆ ಅವ್ರ ಎಕ್ಸ್ಪೆಕ್ಟೇಷನ್ ಏನಪ್ಪಾ ಅಂದ್ರೆ, ಮಗು ಫೋನ್ ಅನ್ನ ಇವ್ರ ಕೈಗೆ ವಾಪಸ್ ಕೊಟ್ಬಿಟ್ಟು ಏನ್ ಮಾಡ್ಬೇಕು, ಏನು ಮಾಡೋ ಹಾಗಿಲ್ಲ, ಹೊರಗಡೆ ಹೋಗಿ ಆಟ ಆಡೋ ಹಾಗಿಲ್ಲ, ಮನೆಯಲ್ಲಿ ಎಲ್ರು ಒಂದೇ ಮಗು, ಇನ್ನೊಂದ್ ಮಗು ಇಲ್ಲ ಆಟ ಆಡ್ಲಿಕ್ಕೆ, ಅಪ್ಪ ಅಮ್ಮ ಏನಾದ್ರು ಕುತ್ಕೊಂಡ್ ಮಕ್ಳ ಜೊತೆ ಆಟ ಆಡ್ತಾರ, ಇಲ್ಲ. ಹೋಗ್ಲಿ ಮನೇಲಿ ಇನ್ಯಾರಾದ್ರೂ ಇದಾರ, ಅಜ್ಜಿನೋ ತಾತನೋ, ಅವರೆಲ್ಲ ಊರಲ್ಲಿದ್ದಾರೆ. ಸೊ ಈಗ ಮಗು ಏನ್ ಮಾಡ್ಬೇಕು? ಫೋನ್ ಬೇಡ ಅಂತ ನೀವು ಹೇಳ್ತಾ ಇದೀರಿ, ಅದಿಲ್ದೆ ಏನ್ ಕೊಡ್ತಾ ಇದ್ದೀರಾ ನೀವು ಮಕ್ಕಳಿಗೆ? ಹೌದಲ್ವಾ? ನೀವು ಅವ್ರ ಜೊತೆ ಆಟ ಆಡ್ತಾ ಇದ್ದೀರಾ, ಅಥವಾ ನೀವು ಯು ಆರ್ ಜಸ್ಟ್ ಮೇಕಿಂಗ್ ದಮ್ ಫೀಲ್ ಮೋರ್ ಬೋರ್ಡ್. ಈಗ ಇಷ್ಟು ದಿನ ನಾನು ಇಟ್ಸ್ ಜಸ್ಟ್ ಲೈಕ್ ದಿಸ್, ನಾನು ಒಂದು ತಿಂಗಳೆಲ್ಲ ಊರಲ್ಲಿ ಹೋಗಿ ಕಸಿನ್ಸ್ ಜೊತೆ ತುಂಬಾ ಕುಣ್ದಾಡ್ಕೊಂಡು ಆಟ ಆಡ್ಕೊಂಡಿದ್ದೆ. ಈಗ ಸಡನ್ ಆಗಿ ನೀವು ಕರ್ಕೊಂಡ್ಬಂದು ಊರಲ್ಲಿ ಬಿಟ್ಟಿದ್ದೀರಿ. ಈಗ ನಾನು ಡಲ್ ಆಗ್ತಾ ಇದ್ದೀನಿ ಅಲ್ವಾ, ನಾನು ಹೇಳ್ತೀನಿ, ಹಠ ಮಾಡ್ತೀನಿ, ವಾಪಸ್ ಹೋಗೋಣ ಅಂತ ಹೇಳ್ತೀನಿ. ಈಗ ಫೋನ್ ಹಾಗೆ ಆಗಿದೆ. ನೀವು ಇಷ್ಟೂ ದಿನ ಪ್ರತಿದಿನ ಊಟ ಮಾಡಿಸೋವಾಗ ಕೊಟ್ಟಿದ್ದೀರಿ, ನಿಮಗೇನೋ ಕೆಲಸ ಇದೆ ಅಂತ ಹೇಳಿ ನೀವು ಕೊಟ್ಬಿಟ್ಟಿದ್ದೀರಿ, ನಿಮ್ಮನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ನೀವು ಕೊಟ್ಬಿಟ್ಟಿದ್ದೀರಿ. ಇದರಿಂದ 2 ಆಗ್ತಾ ಇದೆ. ಒಂದು, ಮಕ್ಕಳಿಗೆ ಫೋನ್ ಇಲ್ಲದೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಓಕೆ, ಅಪ್ಪ ಅಮ್ಮಂಗೆ ಫೋನ್ ಕೊಡದೆ ಮಕ್ಕಳನ್ನ ಹೇಗ್ ಸುಧಾರಿಸ್ಬೇಕು ಅನ್ನೋ ಸ್ಕಿಲ್ ಇವ್ರಿಗೂ ಗೊತ್ತಾಗ್ತಾ ಇಲ್ಲ, ಇವರು ಕಳ್ಕೊತಾ ಇದ್ದಾರೆ. ಓಕೆ, ಮೊದಲು ಹೇಗೆ ಮಕ್ಕಳಿಗೆ ಏನೋ ತೋರಿಸೋದು, ಏನೋ ಕತೆ ಹೇಳೋದು, ಹಾಡು ಹೇಳೋದು, ಈ ಎಲ್ಲ ಒಂದು ಸ್ಕಿಲ್ಸ್ ಪೇರೆಂಟ್ಸ್ಗಿತ್ತು, ಹೌದಲ್ವಾ? ಈಗ ಅದನ್ನ ಪೇರೆಂಟ್ಸ್ ಸಹ ಕಳ್ಕೊತಾ ಇದ್ದಾರೆ. ಇವ್ರಿಗೂ ಮೊಬೈಲ್ ಬಿಟ್ಟು ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಮೊದಲು ನಿಮ್ಮ ಮಕ್ಕಳ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಓಕೆ, ಆಮೇಲೆ ನಿಮ್ಮ ಮಕ್ಕಳು ಏನ್ ಮಾಡಬೇಕು ಅನ್ಕೋತಾರೆ ಅದನ್ನ ನೀವು ಮಾಡಿ. ನೀವು ನಿಮ್ಮ ಮಕ್ಕಳನ್ನ ಓದಿಸ್ಬೇಕಾ, ನೀವೇನು ಕುತ್ಕೊಂಡು ಓದು ಅಂತ ಕೋಲ್ ಇಟ್ಕೋಬೇಡಿ. ಟಿವಿ ಫೋನು ಎಲ್ಲ ಎತ್ತಿಟ್ಬಿಟ್ಟು ನಿಮಗೇನು ಬೇಕೋ ಅದು ನಿಮ್ಮ ಆಫೀಸ್ ಪುಸ್ತಕನೋ, ನಿಮ್ಮ ಕಾಲೇಜ್ ಪುಸ್ತಕನೋ, ಇಫ್ ಯು ಆರ್ ಅ ಟೀಚರ್ ನಿಮ್ಮ ಸ್ಕೂಲ್ದೋ ಇಟ್ಕೊಂಡು ಕುತ್ಕೊಳ್ಳಿ ಸಾಕು. ಒಂದು 10-15 ನಿಮಿಷ ಆದಮೇಲೆ ಆ ಮಕ್ಕಳು ಅವ್ರದ್ದು ಒಂದು ಪುಸ್ತಕ ಇಟ್ಕೊಂಡು ಬರ್ತಾರೆ. ನೀವು ಫೋನ್ ಇಟ್ಕೊಂಡಾಗ ಅವ್ರಿಗೂ ಅದೇ ಬೇಕು ಅನ್ಸುತ್ತೆ, ನೀವು ಟಿವಿ ನೋಡಿದಾಗ ಅವ್ರಿಗೂ ಅದೇ ಬೇಕು ಅನ್ಸುತ್ತೆ. ಬಿಕಾಸ್ ಅವ್ರು ನಮ್ಮನ್ನು ನೋಡಿ ಕಲಿತಾರೆ. ಮಕ್ಕಳು ನೀವೇನು ಹೇಳ್ತೀರಾ ಅದನ್ನ ಮಾಡೋದಿಲ್ಲ, ನೀವೇನು ಮಾಡ್ತೀರಾ ಅದನ್ನ ಮಾಡ್ತಾರೆ. ಸೊ ನೀವು ಅವ್ರ ಹತ್ರ ಏನ್ ಮಾಡಿಸ್ಬೇಕು ಅನ್ಕೊಂಡಿದ್ದೀರಿ ಅದನ್ನ ನೀವು ಮಾಡಿ. ಸೊ ಬೇಸಿಕಲಿ ಆಲ್ಟರ್ನೇಟಿವ್ ಏನೇನ್ ಮಾಡಬೇಕು ಅದನ್ನ ಮಾಡಿದ್ರೇನೆ ನಾವು ಹೊರಗೆ ಬರೋಕ್ಕಾಗೋದು. ಸೊ ವೀಕೆಂಡ್ಸ್ ಎಷ್ಟೊಂದ್ ಸತಿ ಒಂದು ಪ್ರಾಣಿ ನೋಡೋಣ ಅಥವಾ ನೇಚರ್ಗೆ ಎಲ್ಲಾದ್ರೂ ಹೋಗೋಣ ಅಂದ್ರೇನು ಮಕ್ಳಿಗೂ ಇಂಟ್ರೆಸ್ಟ್ ಇರೋದಿಲ್ಲ. ಅದ್ ಯಾಕೆ ಆಗಿದೆ ಅಂತ ಪೇರೆಂಟ್ಸ್ಗೆ ಗೊತ್ತೇ ಆಗೋದಿಲ್ಲ, ಅವ್ರದ್ದೇ ತಪ್ಪಿರುತ್ತೆ. ಈಗೇನು ನೋಡಿ, ಒಂದಷ್ಟು ವರ್ಷ ನೀವು ಇದನ್ನ ರೂಢಿ ಮಾಡಿಸ್ಬಿಟ್ಟಿದ್ದೀರಿ ಮಕ್ಕಳಿಗೆ. ಈಗ ಸಡನ್ ಆಗಿ ಅದರಿಂದ ಹೊರಗೆ ಬರೋದು ಅವ್ರಿಗೂ ಕಷ್ಟ. ಓಕೆ, ಮೇ ಬಿ ನೀವೊಂದು ಟೈಮ್ ಸೆಟ್ ಮಾಡಿ ಮನೆಯಲ್ಲಿ, ಪ್ರಾಬಬ್ಲಿ 8 ಗಂಟೆಯಿಂದ 9 ಗಂಟೆವರೆಗೂ ನಾವು ಯಾರೂ ಫೋನ್ ನೋಡಲ್ಲ, ಏನಾದರೂ ಆಗಲಿ. ಓಕೆ, ಅಥವಾ ಊಟ ಮಾಡುವಾಗ ಜಸ್ಟ್ ಸ್ಮಾಲ್ ಥಿಂಗ್ಸ್, ಊಟ ಮಾಡುವಾಗ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ, ನಾವು ಯಾರೂ ಫೋನ್ ನೋಡಲ್ಲ. ಓಕೆ, ಅಥವಾ ಯಾರಾದರೂ ಮನೆಗೆ ಬಂದಾಗ ನಾವು ಯಾರೂ ಫೋನ್ ನೋಡಲ್ಲ. ಈ ರೀತಿ ಸಣ್ಣ ರೂಲ್ಸನ್ನು ಮನೆಯಲ್ಲಿ ಇಟ್ಕೊಂಡಾಗ ಮಕ್ಕಳು ಅದನ್ನು ಡೆವಲಪ್ ಮಾಡ್ಕೋತಾರೆ. ಅಥವಾ ಹೊರಗೆ ಹೋದಾಗ ಗಾಡೀಲಿ ಕಾರಲ್ಲಿ ಹೋಗ್ತಾ ಇದ್ದೀವಿ, ಅವಾಗ ನಾವು ಯಾರೂ ಫೋನ್ ನೋಡಲ್ಲ, ಎಲ್ಲರೂ ಕಿಟಕಿಲಿ ಏನು ಬರ್ತಾ ಇದೆ, ಸೀನ್ಸ್ ಬರ್ತಾ ಇದೆ ನೋಡ್ತೀವಿ. ನೀವು ಫೋನ್ ಇಟ್ಕೊಂಡು ನೋಡು, ಅಲ್ಲಿ ಗಿಡ ನೋಡು, ಮರ ನೋಡು ಅಂದರೆ ಅವ್ರು ನೋಡಲ್ಲ ಪಾಪ. ಸೊ ಮಕ್ಕಳು ಫೋನ್ ಅಡಿಕ್ಷನ್ ಇಂದ ಹೇಗೆ ಹೊರಗೆ ಬರಬೇಕು ಅಂತ ತುಂಬಾ ಯೂಟ್ಯೂಬ್, ಗೂಗಲ್ ಸರ್ಚ್ ಮಾಡ್ತಾ ಇರ್ತೀರಾ. ನಮ್ಮಲ್ಲಿ ಬದಲಾವಣೆ ಬಂದ್ರೆ ಮಾತ್ರ ಮಕ್ಕಳ ಫೋನ್ ಅಡಿಕ್ಷನ್ ಇಂದ ಹೊರಗೆ ಬರೋಕ್ಕಾಗೋದು. ಸೊ ಇನ್ನು ಸೀನಿಯರ್ ಸಿಟಿಸನ್ ಅಂತ ಬಂದ್ರೆ ಇಲ್ಲಿ ನನಗನ್ಸುತ್ತೆ ಫೋನ್ ಅಡಿಕ್ಷನ್ ಒಂಥರ ಬ್ಲೆಸ್ಸಿಂಗ್ ಆಗಿದೆ.
ಮುಂಚೆ ಎಲ್ಲ ನನ್ನ ಹತ್ರ ಏಜ್ ಆದವರು ಪೇಷಂಟ್ಸ್ ಬಂದಾಗ ನಂಗೆ ಬೇಜಾರ್ ಮೇಡಮ್, ಮಗ ಸೊಸೆ ಕೆಲ್ಸದಿಂದ ಲೇಟ್ ಆಗಿ ಬರ್ತಾರೆ, ನಂಗೆ ಮಾತಾಡೋಕ್ ಯಾರು ಇಲ್ಲ, ನಂಗೆ ಲೋನ್ಲಿ ಫೀಲ್ ಆಗುತ್ತೆ ಅಂತಾರೆ. ಇವಾಗ ಅವ್ರು ಯಾರು ಆ ಕಂಪ್ಲೇಂಟ್ ಹೇಳೋದಿಲ್ಲ. ಮೇ ಬಿ ಅವರು ಫೋನಲ್ಲಿ ಇದ್ದಾರೆ. ಅವ್ರಿಗೆ ಆ ಥರ ಫೋನ್ ಯೂಸ್ ಮಾಡೋದ್ರಿಂದ ತೊಂದರೆ ಏನಾದರೂ ಇದೆಯಾ? ಒಂದು ನಿದ್ರೆಗೆ ಅದು ಮಾರಕ. ಓಕೆ, ಇನ್ನು ಸೋಷಲಿ ಏನಪ್ಪಾ ಅಂದ್ರೆ ಮೊಬೈಲ್ ನಮ್ಗೆ ಏನ್ ತಂದ್ಕೊಟ್ಟಿದೆ ಅಂದ್ರೆ ನಾವು ಯಾರ ಜೊತೆನೂ ಮಾತಾಡದೆ ಎಲ್ಲಾದ್ರೂ ಹೋದಾಗ ಇರಬಹುದು ಅನ್ನೋದನ್ನ ಹೇಳ್ಕೊಟ್ಟಿದೆ. ಆದ್ರೆ ಹಾಗಿರೋದ್ರಿಂದ ನಿಮ್ಮ ಬಾಂಡಿಂಗ್ ಅಥವಾ ಸೋಷಿಯಲ್ ಸೆಕ್ಯೂರಿಟಿ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಉದಾಹರಣೆಗೆ, ನಾನು ಹೆಚ್ಚು ಜನರ ಜೊತೆ ಮಾತಾಡ್ತಾ ಇದ್ದೀನಿ, ನಾನು ಬೆಳಗ್ಗೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ 4 ಜನನ ಪರಿಚಯ ಮಾಡ್ಕೊಂಡಿದ್ದೀನಿ, ವಾಕಿಂಗ್ ಹೋದಾಗ ನಂಗೆ 4 ಜನ ಗೊತ್ತು, ಅಥವಾ ಅಂಗಡಿಗೆ ಹೋಗಿದಾಗ ನನ್ನ ಪಕ್ಕದ ಮನೆಯವ್ರನ್ನು ಕರ್ಕೊಂಡು ಹೋಗ್ತೀನಿ, ಆ ಅಜ್ಜಿ ನಾನು ಜೊತೆಗೆ ಹೋಗ್ತೀವಿ. ಸೊ ಈ ರೀತಿ ಬೆಳೆಯೋದ್ರಿಂದ ಏನಾಗುತ್ತೆ, ನನ್ಗೆ ಏನಾದ್ರೂ ಒಂದು ತೊಂದರೆ ಆದಾಗ ನಂಗೆ ಅದ್ರ ಬಗ್ಗೆ ಆತಂಕ ಅನ್ಸೋದಿಲ್ಲ, ಯಾರ ಹತ್ರ ಆದ್ರೂ ಹೇಳ್ಕೋಬಹುದು ಅಂತ ಅನ್ಸುತ್ತೆ. ನೀವಾಗ್ಲೇ ಹೇಳ್ತಾ ಇದ್ರಿ ಮನುಷ್ಯರ್ಗಿಂತಲೂ ಫೋನೇ ಬೆಟರ್ ಅಂತ ಜನ ಹೇಳ್ತಾರೆ ಅಂತ ಹೇಳಿ. ಆದ್ರೆ ಇಂಥ ಸಂದರ್ಭದಲ್ಲಿ ನೀವು ಮನುಷ್ಯರ ಹತ್ರ ಹೇಳ್ಕೊಂಡಾಗ್ಲೇ ನಿಮಗೆ ರಿಲೀಫ್ ಸಿಗೋದು. ಓಕೆ, ಸೊ ಮನುಷ್ಯರ ಜೊತೆ ಮಾತಾಡಿದಾಗ ನಿಮ್ಗೆ ಸಿಗೋವಂಥ ಸಮಾಧಾನ ಬೇರೆ, ಯಾವುದೋ ನಿಮ್ಮ ಕಷ್ಟವನ್ನ ಹೇಳ್ಕೊಂಡಾಗ ಸಿಗೋ ಸಮಾಧಾನ ಬೇರೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಸೋಷಿಯಲ್ ಬಾಂಡಿಂಗ್ ಆಲ್ಸೋ ನಮ್ಮ ಡಿಪ್ರೆಷನ್, ಆಂಗ್ಸೈಟಿ ಎಲ್ಲವನ್ನ ಕಡಿಮೆ ಮಾಡುತ್ತೆ. ಸೋಷಲೈಸ್ ಆಗುವಂಥದ್ದು ನಮ್ಮ ಮಾನಸಿಕ ಆರೋಗ್ಯಕ್ಕೆ ತುಂಬಾ ಮುಖ್ಯ. ಬಟ್ ಅದಕ್ಕೂ ಇದೆ, ಚಾಟ್ GPT ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳುತ್ತೆ, ಅದು ಸಮಾಧಾನ ಮಾಡೋಷ್ಟು ಜನರು ಮಾಡ್ಕೊಡಲ್ಲ. ನಾನು ಯಾರ ಹತ್ರ ಓಪನ್ ಅಪ್ ಆದ್ರೆ ಅವ್ರನ್ನ ನಂಬೋದು ಹೇಗೆ, ಟ್ರಸ್ಟ್ ಇಶ್ಯೂ, ಸುಮಾರು ಫ್ಯಾಕ್ಟರ್ ಇದೆ. ಜನರಿಂದ ಯಾಕೆ ದೂರ ಹೋಗ್ತಿದ್ದಾರೆ, ಐ ಡೋಂಟ್ ನೋ. ಸರಿ, ಈಗ ನೀವು ಚಾಟ್ GPT ಅಷ್ಟು ನಂಬ್ತೀರಿ ಅಲ್ವಾ? ಚಾಟ್ GPT ಈ ಪ್ರಶ್ನೆ ಕೇಳಿ, ನಾನು ಯಾರ ಹತ್ರನೂ ಮಾತಾಡ್ತಾ ಇಲ್ಲ, ನಾನು ನಿನ್ನ ಹತ್ರ ಮಾತ್ರ ಮಾತಾಡ್ತಾ ಇದ್ದೀನಿ, ಡೂ ಯು ಥಿಂಕ್ ಇಟ್ ಇಸ್ ಗುಡ್ ಅಂತ ಕೇಳಿ ಚಾಟ್ GPT ನೋಡಿ ಚಾಟ್ GPT ಏನ್ ಆನ್ಸರ್ ಮಾಡುತ್ತೆ ಅಂತ. ಚಾಟ್ GPT ವಿಲ್ ಟ್ರೈ ಮಾಡಿ. ಓಕೆ, ಸೊ ಫೋನ್ ಅಡಿಕ್ಷನ್ ಮೋಸ್ಟ್ ಕಾಮನ್. ಐ ಥಿಂಕ್ ಈ ತರ ಸಣ್ಣ ಪುಟ್ಟ ಸ್ಟೆಪ್ಸ್ ಇಂದ ನಾವು ಹೊರಗೆ ಬರ್ಬೋದು. ನೆಕ್ಸ್ಟ್ ಕಾಮನ್ ಆಗಿ ನಾವು ನೋಡೋದು ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್. ಈಗ ಸ್ಮೋಕಿಂಗ್ ಅಂತ ಬರೋಣ. ಸ್ಮೋಕಿಂಗ್ ಅಲ್ಲಿ ನನ್ನ ಪೇಷಂಟ್ಸ್ ಹೇಳೋದು ನಾನು ಹೇಳ್ತೀನಿ, ಮೇಡಮ್ ತುಂಬ ಸ್ಟ್ರೆಸ್ ಆಗಿತ್ತು, ಒಂದು ಸ್ಮೋಕ್ ಮಾಡಿದೆ, ತುಂಬ ರಿಲ್ಯಾಕ್ಸ್ ಆಯಿತು ನನಗೆ. ನನ್ನ ಜೀವನದಲ್ಲಿ ಎಷ್ಟೊಂದು ಕಷ್ಟಗಳು ಬಂದಿದೆ, ಅವಾಗ ಬೇರೆ ಯಾರೂ ನನ್ನ ಜೊತೆ ಇರಲಿಲ್ಲ, ಸಿಗರೇಟ್ ನನ್ನ ಜೊತೆಗಿತ್ತು ಅಂತಾರೆ. ಅದನ್ನ ಇಷ್ಟಪಡೋರು ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಳ್ಳೋರು ಕೆಲವ್ರು ಇದ್ರೆ, ಇನ್ನು ಕೆಲವರು ಅಬ್ಬಾ ನಾನು ತುಂಬ ಸ್ಮೋಕ್ ಮಾಡ್ತಾ ಇದ್ದೀನಿ, ನಾನು ಇದರಿಂದ ಹೊರಗೆ ಬರಬೇಕು ಅಂತ ಪ್ರಯತ್ನದಲ್ಲಿ ಇರ್ತಾರೆ. ಸೊ ಆ ಹೊರಗೆ ಬರೋರಿಗೆ ಏನು ಪ್ರಾಕ್ಟಿಕಲ್ ಸ್ಟೆಪ್ಸ್ ಇದೆ ಆ್ಯಂಡ್ ಅವ್ರಿಗಾಗೋ ಆ ಕ್ರೇವಿಂಗ್ಸ್ನ ಅವ್ರು ಹೇಗೆ ತಡಿಬೋದು?